ಮತ್ತು ಸೌತ್ ಆಫ್ರಿಕಾ ನಡುವಿನ 4ನೇ T20 ಪಂದ್ಯ ಕ್ಯಾನ್ಸಲ್ ಆಗಿದೆ. ಲಕ್ನೋದ ಏಕನಾ ಕ್ರೀಡಾಂಗಣದಲ್ಲಿ ನಡೆಯಬೇಕಿದ್ದ ಈ ಪಂದ್ಯ ದಟ್ಟ ಮಂಜು ಆವರಿಸಿದ್ದರಿಂದ ಅಂಪೈರ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಆಕ್ಚುಲಿ ಈ ಮ್ಯಾಚ್ ಟಾಸ್ ಕೂಡ ನಡೆಯದೆ ಕ್ಯಾನ್ಸಲ್ ಆಗಿದೆ. ಆದರೆ ಪಂದ್ಯ ನಿಂತರೂ ಕೂಡ ಭಾರತಕ್ಕೆ ಲಾಸ್ ಅಂತ ಏನೂ ಆಗಿಲ್ಲ, ಒಂಥರ ಲಾಭನೇ ಆಗಿದೆ. ಏನು ಆ ಲಾಭ? ಪಂದ್ಯಗಳನ್ನು ಯಾವೆಲ್ಲ ಕಾರಣಕ್ಕೆ ರದ್ದು ಮಾಡಿದ್ದಾರೆ, ಈ ಹಿಂದೆ ಅಂಥ ಘಟನೆಗಳು ಯಾವಾಗೆಲ್ಲ ನಡೆದಿತ್ತು, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 5 ಪಂದ್ಯಗಳ T20 ಸರಣಿಯ 4ನೇ ಪಂದ್ಯ ನಿನ್ನೆ ಸಂಜೆ 7 ಗಂಟೆಗೆ ಆರಂಭ ಆಗಬೇಕಿತ್ತು. ಹಾಗೆ ಸಂಜೆ 6:30ಕ್ಕೆ ಟಾಸ್ ಪ್ರಕ್ರಿಯೆ ಕೂಡ ನಡೀಬೇಕಿತ್ತು. ಆದರೆ ದಟ್ಟ ಮಂಜು ಆವರಿಸಿದ್ರಿಂದ 6 ಸಲ ಟಾಸ್ ಪ್ರಕ್ರಿಯೆಯನ್ನ ಮುಂದೂಡಿದ್ರು. ಅಂತಿಮವಾಗಿ ರಾತ್ರಿ 9:30ರವರೆಗೆ ಕಾದ್ರೂ ಕೂಡ ಮಂಜು ಕಡಿಮೆಯಾಗಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಪಂದ್ಯವನ್ನ ರದ್ದು ಮಾಡಲಾಯಿತು. ICC ರೂಲ್ಸ್ ಪ್ರಕಾರ ತಲಾ 5 ಓವರ್ಗಳ ಪಂದ್ಯ ನಡೆಸೋಕಾದ್ರೂ ಕೂಡ ಸಾಧ್ಯವಾಗುತ್ತಾ ಅಂತ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಪರಿಶೀಲನೆ ಮಾಡ್ತಾ ಇದ್ರು. ಆದರೆ ಮೈದಾನ ಆಟಕ್ಕೆ ಸೂಕ್ತವಾಗಿರದ ಕಾರಣ ಆಟಗಾರರ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಅಂಪೈರ್ಗಳು ಅಂತಿಮವಾಗಿ ಪಂದ್ಯವನ್ನ ರದ್ದುಗೊಳಿಸುವಂತ ನಿರ್ಧಾರವನ್ನ ಮಾಡಿದ್ರು. T20 ಕ್ರಿಕೆಟ್ ಇತಿಹಾಸದಲ್ಲಿ ಮಂಜಿನಿಂದಾಗಿ ಪಂದ್ಯವನ್ನ ರದ್ದುಗೊಳಿಸಿದಂತ ಮೊದಲ ಮ್ಯಾಚ್ ಇದಾಗಿದೆ. ಪಂದ್ಯ ರದ್ದತಿಯಿಂದ ಸರಣಿ ಸೋಲು ತಪ್ಪಿಸಿಕೊಂಡ ಭಾರತ. 4ನೇ ಪಂದ್ಯ ರದ್ದಾದ್ರೂ ಕೂಡ ಭಾರತಕ್ಕೆ ಯಾವುದೇ ನಷ್ಟ ಇಲ್ಲ, ಒಂಥರ ಲಾಭ ಆಗಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಸರಣಿ ಸೋಲುವಂತ ಆತಂಕದಿಂದ ಹೊರಬಂದಾಗಿದೆ. ಅಂದ್ರೆ ಮೊದಲ 3 ಪಂದ್ಯಗಳ ಪೈಕಿ ಭಾರತ 2 ಪಂದ್ಯಗಳನ್ನ ಗೆದ್ರೆ ಸೌತ್ ಆಫ್ರಿಕಾ ತಂಡ 1 ಪಂದ್ಯವನ್ನ ಗೆದ್ದಿತ್ತು. ಈಗ 4ನೇ ಪಂದ್ಯ ಕ್ಯಾನ್ಸಲ್ ಆಗಿದೆ. ಸೊ 5ನೇ ಪಂದ್ಯದಲ್ಲಿ ಭಾರತ ಗೆದ್ರೆ ಸರಣಿ ಕೈವಶವಾಗುತ್ತೆ, ಅಥವಾ ಸೋತ್ರೂ ಕೂಡ ಸರಣಿ ಡ್ರಾನಲ್ಲಿ ಕೊನೆಗೊಳ್ಳುತ್ತೆ. ಈ ಮೂಲಕ ಭಾರತ ಸರಣಿಯಲ್ಲಿ ಸೋಲಿನ ಸುಳಿಯಿಂದ ಹೊರಬಂದಾಗಿದೆ. ಇದೀಗ ಸರಣಿಯ ಕೊನೆ ಪಂದ್ಯ ನಾಳೆ ನಡೆಯಲಿದ್ದು, ಭಾರತ ಈ ಪಂದ್ಯವನ್ನ ಗೆದ್ರೆ ಸರಣಿ 3-1 ಅಂತರದಿಂದ ಭಾರತ ಪಾಲಾಗುತ್ತೆ. ಒಂದ್ ವೇಳೆ ಸೋತ್ರೆ 2-2 ಅಂತ್ಯವಾಗಲಿದೆ. ಈ ಮೂಲಕ ಭಾರತ ನೋ ಲಾಸ್ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ 2024ರ T20 ವಿಶ್ವಕಪ್ ಬಳಿಕ ಭಾರತ ಒಂದೇ ಒಂದು T20 ಸರಣಿಯನ್ನ ಸೋತೇ ಇಲ್ಲ. ಸತತ 11 ಸರಣಿಗಳ ಅಜೇಯ ಓಟವನ್ನ ಭಾರತ ಮುಂದುವರಿಸಲಿದೆ. ಹೀಗಾಗಿ ಈ ಸರಣಿಯಲ್ಲೂ ಕೂಡ ಭಾರತದ ನೋ ಲಾಸ್ ರೆಕಾರ್ಡ್ ಸೇಫ್ ಆಗಿದೆ. ನೆಕ್ಸ್ಟ್ 2026ರ ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿ ನಡೆಯಲಿದೆ. ಭಾರತ ಈ ಸರಣಿಯನ್ನು ಗೆದ್ರೆ ನೆಕ್ಸ್ಟ್ ಡೈರೆಕ್ಟ್ T20 ವಿಶ್ವಕಪ್ ಸ್ಟಾರ್ಟ್ ಆಗುತ್ತೆ. ಹಾಗೆ 2024ರಿಂದ T20 ವಿಶ್ವಕಪ್ ಗೆದ್ದಾಗಿಂದ ಹಿಡಿದು 2026ರ T20 ವಿಶ್ವಕಪ್ ವರೆಗೂ ಕೂಡ ಒಂದೇ ಒಂದು ಸರಣಿಯನ್ನು ಕೂಡ ಸೋಲದೆ ರಾಯಲ್ ಆಗಿ ಎಂಟ್ರಿ ಕೊಡ್ತಾರೆ. ಜೊತೆಗೆ ಹಾಲಿ ಚಾಂಪಿಯನ್ಸ್ ಆಗಿರುವಂತ ಇವರು ಟೈಟಲ್ ಅನ್ನ ಉಳಿಸಿಕೊಳ್ಳೋಕು ಕೂಡ ಫೇವರೆಟ್ ಟೀಮ್ ಆಗಿದ್ದಾರೆ. ಸೊ ಇದೆಲ್ಲ ನಿನ್ನೆ ಮ್ಯಾಚ್ ಕ್ಯಾನ್ಸಲ್ ಆಗಿದ್ದಾರೆ, ಎಫೆಕ್ಟ್ ಆಗಿದೆ. ಬಟ್ ಸಾಮಾನ್ಯವಾಗಿ ನೀವೆಲ್ಲ ಮಳೆ ಬಂದಾಗ ಮ್ಯಾಚಸ್ ಕ್ಯಾನ್ಸಲ್ ಆಗೋದನ್ನ ಸುಮಾರು ಸಲ ನೋಡಿದ್ವಿ. ಹೆವಿ ಫಾಗ್ ಕಾರಣಕ್ಕೆ ರದ್ದಾಗಿದ್ದಂತೂ ತೀರಾ ಕಡಿಮೆ. ಹಾಗಾದ್ರೆ ಕ್ರಿಕೆಟ್ನಲ್ಲಿ ಯಾವೆಲ್ಲ ಕಾರಣಕ್ಕೆ ಈ ಹಿಂದೆ ಪಂದ್ಯಗಳನ್ನ ರದ್ದು ಮಾಡಿದ್ದಾರೆ, ವಿಚಿತ್ರ ಅನಿಸುವಂತ ಇನ್ಸಿಡೆಂಟ್ ಯಾವಾಗೆಲ್ಲ ಆಗಿತ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಿರಂತರ ಮಳೆ ಅಥವಾ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಪಂದ್ಯಗಳು ರದ್ದಾಗೋದು ಕಾಮನ್ ಇರುತ್ತೆ. ಅದು ಕೂಡ ಮಳೆ ಬಂದಾಗ ನಾರ್ಮಲಿ ಹೆಚ್ಚಿನ ಪಂದ್ಯಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನಿರಂತರವಾಗಿ ಮಳೆ ಬರ್ತಾ ಇರುತ್ತೆ, ಅಥವಾ ಗ್ರೌಂಡ್ ನಲ್ಲಿ ನೀರು ನಿಂತಿರುತ್ತೆ, ಅಥವಾ ಯಾವುದೋ ಒಂದು ವೈಪರೀತ್ಯದಿಂದಾಗಿ ಮ್ಯಾಚಸ್ ಅನ್ನ ಕ್ಯಾನ್ಸಲ್ ಮಾಡೋದು ನೋಡ್ತಾನೆ ಇರ್ತೀವಿ. ಜೊತೆಗೆ ಈಗ ಫಾಗ್ ಕಾರಣಕ್ಕಾಗಿ ಹೆವಿ ಫಾಗ್ ಇದ್ದ ಕಾರಣಕ್ಕೆ ಬಾಲ್ ಕಾಣಿಸ್ತಾ ಇರಲಿಲ್ಲ. ಹಾಗೆ ಮಂಜಿನ ಹನಿಗಳು ಜಾಸ್ತಿ ಇದ್ದ ಕಾರಣಕ್ಕೆ ಅಲ್ಲಿ ಬೌಲಿಂಗ್ ಮಾಡೋದಾಗಿರ್ಲಿ ಅಥವಾ ಫೀಲ್ಡಿಂಗ್ ಮಾಡೋದಾಗಿರ್ಲಿ ಕಷ್ಟ ಅನ್ನೋ ಕಾರಣಕ್ಕೆ ಪ್ರಸ್ತುತ ಪಂದ್ಯವನ್ನ ನಿಲ್ಲಿಸಿದ್ರು ನಿನ್ನೆ ಮ್ಯಾಚ್ ಅನ್ನ. ಸೊ ಈ ತರದ ರೀಸನ್ಸ್ ಅಂದ್ರೆ ಕ್ಲೈಮ್ಯಾಟ್ ವೇರಿಯೇಷನ್ ರೀಸನ್ಸ್ ಸುಮಾರು ಸಲ ಸಿಗ್ತಾ ಇರುತ್ತೆ. ಸೊ ಭಾರಿ ಮಿಂಚು, ಹಿಮ ಅಥವಾ ವಿಪರೀತ ಬಿಸಿಲಿದ್ದಾಗ್ಲೂ ಕೂಡ, ಅಥವಾ ಮೈದಾನದಲ್ಲಿ ನೀರು ತುಂಬಿದಾಗ್ಲೂ ಕೂಡ ಪಂದ್ಯಗಳು ರದ್ದಾಗ್ತವೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಮಳೆ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. IPL ನಲ್ಲೂ ಕೂಡ ಸಾಕಷ್ಟು ಮ್ಯಾಚ್ಗಳನ್ನು ನೋಡಿದ್ವಿ. ಹಾಗೆ ಕಳೆದ ಆಸ್ಟ್ರೇಲಿಯಾ ಸೀರೀಸ್ ನಲ್ಲೂ ಕೂಡ ಅದೇ ಆಗಿತ್ತು. ಈಗ ಹವಾಮಾನ ವೈಪರೀತ್ಯದಿಂದಾಗಿ 4ನೇ ಪಂದ್ಯ ರದ್ದಾಗಿದೆ. ಇದು ಮೋಸ್ಟ್ ಆಫ್ ದಿ ರೀಸನ್ಸ್. ಅಂಡ್ ನೆಕ್ಸ್ಟ್, ಆಟಗಾರರ ಭದ್ರತಾ ದೃಷ್ಟಿಯಿಂದ ಪಂದ್ಯ ಕ್ಯಾನ್ಸಲ್ ಆಗೋದು. ಇದು ಸುಮಾರು ಸಲ ಅಲ್ಲದೆ ಇದ್ರೂ ಕೂಡ ಸಾಕಷ್ಟು ಸಲ ನಡೆದಿದೆ. ರಾಜಕೀಯ ದಂಗೆ ಇರ್ಬೋದು, ಅಥವಾ ಭಯೋತ್ಪಾದಕ ದಾಳಿಗಳ ಭಯ ಇರ್ಬೋದು, ಅಥವಾ ಇತರೆ ಪ್ರಮುಖ ಭದ್ರತಾ ಬೆದರಿಕೆಗಳು ಇದ್ದಾಗ ಪಂದ್ಯಗಳನ್ನ ಪೋಸ್ಟ್ಪೋನ್ ಮಾಡ್ತಾರೆ ಅಥವಾ ರದ್ದು ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟ್ IPL ನಲ್ಲೂ ಕೂಡ ನೋಡಿದ್ವಿ. ಆ ಟೈಮಲ್ಲಿ ಪಂದ್ಯ ರದ್ದು ಆಗದೆ ಇದ್ರೂ ಕೂಡ ಪಂದ್ಯಗಳನ್ನ ಪೋಸ್ಟ್ಪೋನ್ ಮಾಡಿದ್ರು.
ಭಾರತ ಹಾಗೆ ಪಾಕಿಸ್ತಾನ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದ ಕಾರಣಕ್ಕೆ 9 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಿದ್ರು. ಹೀಗೆ ಸಾಕಷ್ಟು ಹಿನ್ನೆಲೆಯನ್ನ ಕೆದಕಿದ್ರೆ ಸಾಕಷ್ಟು ಪಂದ್ಯಗಳು ಕ್ಯಾನ್ಸಲ್ ಆಗಿದ್ದು ಇದೆ ಅಥವಾ ಪೋಸ್ಟ್ಪೋನ್ ಆಗಿದ್ದು ಕೂಡ ಇದೆ. ಸೊ ಇದು ಕೂಡ ಮೇನ್ ರೀಸನ್ ಆಗುತ್ತೆ. ಅಂಡ್ ನೆಕ್ಸ್ಟ್, ಮೈದಾನದಲ್ಲಿ ಜೇನುನೊಣ ಅಥವಾ ಕೀಟಗಳು ಜಾಸ್ತಿ ಇದ್ದಾಗ, ಎಸ್ ಇದು ತುಂಬಾ ರೇರ್ ಅನ್ಸ್ಬೋದು, ಬಟ್ ಈ ಕಾರಣಕ್ಕಾಗಿ ಪಂದ್ಯಗಳನ್ನ ರದ್ದು ಮಾಡಿರುವಂತಹ ಸಾಕಷ್ಟು ಮ್ಯಾಚ್ಗಳನ್ನ ನೋಡಿರಬಹುದು. ಇತಿಹಾಸವನ್ನ ಕೆದಕಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಎಸ್, ದಿಢೀರಂತ ಜೇನುನೊಣಗಳು ಅಟ್ಯಾಕ್ ಮಾಡಿದಾಗ ಅಥವಾ ಫೀಲ್ಡ್ ಅಲ್ಲಿ ಕೀಟಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಕಣ್ಣಿಗೆ ತುಂಬಾನೇ ಎಫೆಕ್ಟ್ ಆಗ್ತಿರುತ್ತೆ, ಫೀಲ್ಡಿಂಗ್ ಮಾಡೋರ್ಗೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಮ್ಯಾಚ್ಗಳನ್ನ ರದ್ದು ಮಾಡ್ತಾರೆ. 2021ರಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು. ಜೇನುನೊಣಗಳ ಬೃಹತ್ ಗುಂಪು ಮೈದಾನಕ್ಕೆ ಎಂಟ್ರಿ ಕೊಡುತ್ತೆ. ಆ ಟೈಮಲ್ಲಿ ಆಟವನ್ನ ಸ್ಥಗಿತ ಮಾಡ್ತಾರೆ. ಅಧಿಕಾರಿಗಳು ಜೇನುನೊಣಗಳು ಚೆದರೋಕೆ ಕಾಯ್ತಾ ಇದ್ದಾಗ ಆಟಗಾರರು ಮೈದಾನದಲ್ಲಿ ಮಲಗಿರ್ತಾರೆ. ಸೊ ಈ ಘಟನೆ ನಡೆದಿದೆ, ನಿಜವಾಗ್ಲೂ ಕೂಡ ಪಂದ್ಯವನ್ನ ಕ್ಯಾನ್ಸಲ್ ಮಾಡಿದ್ರು. ಅಂಡ್ ನೆಕ್ಸ್ಟ್, ಫ್ಲಡ್ ಲೈಟ್ಗಳು ಹಾಳಾಗಿ ಮಂದ ಬೆಳಕಿನ ಕಾರಣಕ್ಕೆ ರದ್ದು ಮಾಡುವಂಥದ್ದು. ಎಸ್, ಏನು ಕ್ರೀಡಾಂಗಣಕ್ಕೆ ನೈಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಅಳವಡಿಸಿರುವಂತಹ ಫ್ಲಡ್ ಲೈಟ್ಗಳು ಹಾಳಾಗಿರ್ತವೆ. ಬಟ್ ಅದನ್ನ ಮೊದಲೇ ನೋಡ್ಕೊಂಡಿರಲ್ವಾ ಅಥವಾ ಪಂದ್ಯ ಆರಂಭ ಆದಂತ ಟೈಮಲ್ಲಿ ಹಾಗೆ ಅನಿಸ್ತಾ ಇರುತ್ತೋ. ಸೊ ಆನಂತರ ಗೊತ್ತಾಗೋದ್ರಿಂದ, ಅಂದ್ರೆ ಲೇಟ್ ಇಶ್ಯೂ ಇದು, ಮೊದಲೇ ಗೊತ್ತಾಗಿದ್ರೆ ಬಹುಶಃ ಅದನ್ನ ರಿಪೇರಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾಗುವಂಥದ್ದು ಅಥವಾ ಕೈ ಕೊಡುವಂಥದ್ದು ಅಥವಾ ಏನೋ ಒಂದು ಆಗೋದ್ರಿಂದ, ಸೊ ಮಂದ ಬೆಳಕಿನ ಕಾರಣಕ್ಕೆ, ಸೊ ಅಲ್ಲಿ ಬೌಲಿಂಗ್ ಇರ್ಬೋದು, ಫೀಲ್ಡಿಂಗ್ ಇರ್ಬೋದು, ಆ ಬೆಳಕು ಸಾಕಾಗ್ತಾ ಇಲ್ಲ ಕ್ರೀಡಾಂಗಣದಲ್ಲಿ ಪಂದ್ಯವನ್ನ ನಡೆಸೋಕೆ ಅನ್ನೋ ಕಾರಣದಿಂದಾಗಿ ಪಂದ್ಯವನ್ನ ರದ್ದು ಮಾಡುವಂತ ಚಾನ್ಸಸ್ ಇರುತ್ತೆ. 2009ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಶ್ರೀಲಂಕಾ ODI ಪಂದ್ಯ ಇದೇ ಕಾರಣಕ್ಕೆ ರದ್ದಾಗಿತ್ತು. ಫ್ಲಡ್ ಲೈಟ್ಸ್ ಕೈ ಕೊಟ್ಟಿದ್ರಿಂದ ಅಂತಿಮವಾಗಿ ಮಂದ ಬೆಳಕು ಇದೆ ಅಂತ ಹೇಳಿ ಪಂದ್ಯವನ್ನ ರದ್ದುಗೊಳಿಸಿದ್ರು. ಅಂಡ್ ನೆಕ್ಸ್ಟ್, ಕಳಪೆ ಪಿಚ್ನಾಗಿ ಪಂದ್ಯವನ್ನೇ ರದ್ದುಗೊಳಿಸಿದಂತ ಅಂಪೈರ್ಗಳು. ಎಸ್, ಇದು ತೀರಾ ಕಡಿಮೆ ಅನಿಸಿದ್ರು ಕೂಡ ಈ ಕಾರಣದಿಂದಾಗಿ ಕೂಡ ಪಂದ್ಯವನ್ನ ರದ್ದುಗೊಳಿಸಿದಂತ ಇನ್ಸಿಡೆಂಟ್ಗಳು ನಡೆದಿದೆ. 1998ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ತಂಡ ಟೆಸ್ಟ್ ಪಂದ್ಯವನ್ನ ರದ್ದುಗೊಳಿಸಿದ್ದು ಇದೇ ಕಾರಣಕ್ಕೆ, ಅಂದ್ರೆ ಪಿಚ್ ಕಾರಣಕ್ಕೆ. ಅಂದ್ರೆ ಹೆಚ್ಚು ರೋಲಿಂಗ್ ಹಾಗೆ ಕಳಪೆ ಪಿಚ್ ಅನ್ನ ತಯಾರಿಕೆ ಮಾಡಿದ್ರಿಂದ ಸಿಕ್ಕಾಪಟ್ಟೆ ಬೌನ್ಸ್ ಆಗ್ತಾ ಇತ್ತು, ಅಲ್ಲಿ ಕ್ರಿಕೆಟ್ ಆಡೋದೇ ಕಷ್ಟ ಆಯ್ತು, ಬೌಲಿಂಗ್ ಅಂತೂ ತುಂಬಾ ಕಷ್ಟವಾಗ್ತಾ ಇತ್ತು. ಹೀಗಾಗಿ ಪಂದ್ಯವನ್ನ ರದ್ದುಗೊಳಿಸ್ತಾರೆ. ಅಂಡ್ ಆನಂತರ ಕ್ಯೂರೇಟರ್ನ ಕೂಡ ಅಮಾನತುಗೊಳಿಸ್ತಾರೆ. ಸೊ ಯಾಕಂದ್ರೆ ಪಿಚ್ ಅನ್ನ ಸರಿಯಾಗಿ ಅವರು ಬ್ಯಾಲೆನ್ಸ್ ಮಾಡಿರ್ಲಿಲ್ಲ, ಅತಿ ಹೆಚ್ಚು ರೋಲಿಂಗ್ ಅನ್ನ ಮಾಡಿದ್ರಿಂದ ಅದು ಹೆವಿ ರೋಲಿಂಗ್ ಆಗಿ ಅದು ಬೌಲಿಂಗ್ ಕಷ್ಟ ಆಗ್ತಾ ಇರೋದ್ರಿಂದ ಆ ಟೈಮಲ್ಲಿ ಕ್ಯೂರೇಟರ್ನ ಕೂಡ ಅಮಾನತುಗೊಳಿಸ್ತಾರೆ. ಯಾಕಂದ್ರೆ ಕ್ಯೂರೇಟರ್ಗಳ ಕೆಲಸವೇ ಪಿಚ್ ಅನ್ನ ಸರಿಯಾಗಿ ನಿರ್ಮಾಣ ಮಾಡೋದು, ಅವರ ಜವಾಬ್ದಾರಿಯಾಗಿರುತ್ತದು. ಬಟ್ ಅದು ಸರಿಯಾಗಿ ಮಾಡಿಲ್ಲದೆ ಇರೋ ಕಾರಣಕ್ಕೆ ಆ ಮ್ಯಾಚ್ ಅನ್ನು ರದ್ದುಗೊಳಿಸ್ತಾರೆ. ಹಾಗೆ ಕ್ಯೂರೇಟರ್ನು ಕೂಡ ಸಸ್ಪೆಂಡ್ ಮಾಡಿದಂತ ಘಟನೆ ನಡೆದಿತ್ತು. ಅಂಡ್ ನೆಕ್ಸ್ಟ್, ಇದಂತೂ ಕೂಡ ನಿಮ್ಗೆ ಅಚ್ಚರಿ ಅನಿಸ್ಬೋದು, ಬಟ್ ಈ ಕಾರಣಕ್ಕೂ ಕೂಡ ಪಂದ್ಯ ರದ್ದಾಗಿದ್ದಂತ ಘಟನೆ ನಡೆದಿದೆ. ಅಂದ್ರೆ ಕೆಂಪು ಇರುವೆಗಳು ಜಾಸ್ತಿ ಇದ್ದ ಕಾರಣಕ್ಕೆ ಪಂದ್ಯ ರದ್ದಾಗಿದ್ದು. ಎಸ್, 1-2 ಕಚ್ಚಿದ್ರೇನೆ ಕೈಕಾಲು ಕರ್ಕೊಂಡು ಓಡಾಡ್ತಿರ್ತಾರೆ. ಸೊ ಕೆಂಪು ಇರುವೆಗಳು ಫೀಲ್ಡ್ ಅಲ್ಲಿ ಇದ್ದಾಗ ಅಥವಾ ಮೈದಾನದಲ್ಲಿ ಇದ್ದಾಗ ಅದನ್ನ ಹೇಗೆ ಸಹಿಸ್ಕೊಳ್ಳಕ್ಕಾಗುತ್ತೆ, ಪಂದ್ಯ ಹೇಗೆ ನಡೆಸಕ್ಕಾಗುತ್ತೆ? 2006ರಲ್ಲಿ ಇಂಥದ್ದೇ ಘಟನೆ ನಡೆದು ವೆಸ್ಟ್ ಇಂಡೀಸ್ನ ಆಂಟಿಗುವಾ ರಿಕ್ರಿಯೇಷನ್ ಮೈದಾನದಲ್ಲಿ ನಡೆದ ಟೆಸ್ಟ್ ಪಂದ್ಯವೊಂದಲ್ಲಿ ಕೆಂಪು ಇರುವೆಗಳು ಜಾಸ್ತಿ ಇದ್ದಾವೆ ಅನ್ನೋ ಕಾರಣಕ್ಕೆ ಪಂದ್ಯವನ್ನ ರದ್ದು ಮಾಡ್ತಾರೆ. ಅಂದ್ರೆ ಪಿಚ್ ಮತ್ತು ಗ್ರೌಂಡ್ ತುಂಬಾ ಜಾಸ್ತಿ ಇರುವೆಗಳು ಇದ್ದ ಕಾರಣಕ್ಕೆ ಪಂದ್ಯವನ್ನ ನಡೆಸೋಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅಂಪೈರ್ಗಳು ಈ ಡಿಸಿಷನ್ಸ್ ಅನ್ನ ತಗೊಳ್ತಾರೆ. ಈ ಕಾರಣಕ್ಕಾಗೂ ಕೂಡ ಪಂದ್ಯ ರದ್ದಾಗಿದ್ದಂತ ಅಚ್ಚರಿ ಇದೆ. ಅಂಡ್ ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಮ್ಯಾಚ್ ನಿಲ್ಲಿಸಿದಂತ ಅಂಪೈರ್ಗಳು. ಎಸ್, ಇದು ಕೂಡ ಮೇನ್ ಭದ್ರತೆಯ ಇದಕ್ಕೇನೆ ಬರುತ್ತೆ. ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಎಲ್ರಿಗೂ ಕೂಡ ಒಂಥರ ಭಯದ ವಾತಾವರಣ ಇರೋ ಕಾರಣಕ್ಕಾಗಿ ಸೊ ಇಂಥ ಟೈಮಲ್ಲೂ ಕೂಡ ಪಂದ್ಯವನ್ನ ರದ್ದುಗೊಳಿಸೋಕೆ ಅವಕಾಶ ಇದೆ. 2016ರಲ್ಲಿ ಪಾಕಿಸ್ತಾನ ಸೂಪರ್ ಲೀಗ್ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಸೈಟ್ ಸ್ಕ್ರೀನ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಹೀಗಾಗಿ ಆಟಗಾರರು ಹಾಗೆ ಜನರ ಅಂದ್ರೆ ಅಲ್ಲಿ ವೀಕ್ಷಕರ ಸುರಕ್ಷತಾ ದೃಷ್ಟಿಯಿಂದಾಗಿ ಪಂದ್ಯವನ್ನ ರದ್ದುಗೊಳಿಸಿದ್ರು. ಸೊ ಇನ್ನು ಇಷ್ಟೇ ಅಲ್ಲದೆ ಮೈದಾನಕ್ಕೆ ದಿಢೀರ್ ಅಂತ ನಾಯಿಗಳು ಬಂದಾಗ ಅಥವಾ ಹಾವು ಕಾಣಿಸ್ಕೊಂಡಾಗ ಪಂದ್ಯಗಳನ್ನ ಕ್ಯಾನ್ಸಲ್ ಮಾಡಿದಂತ ಘಟನೆಗಳು ಇವೆ. ಹೀಗೆ ಸಾಕಷ್ಟು ಅಚ್ಚರಿಯ ಕಾರಣಗಳಿಗೆ ಪಂದ್ಯ ರದ್ದಾಗಿದ್ದು ಇತಿಹಾಸವನ್ನ ಕೆದಕಿದ್ರೆ ಸಿಗುತ್ತೆ. ಇದೀಗ ನಿನ್ನೆಯ ಮ್ಯಾಚ್ ಹೆಚ್ಚಿನ ಮಂಜಿನಿಂದಾಗಿ ರದ್ದುಗೊಂಡಿದ್ದು ಕೂಡ ಅಚ್ಚರಿಯ ವಿಚಾರವೇ ಆಗಿದೆ. ನಮಸ್ಕಾರ.